ಎಲ್ಲರೂ ಕಣ್ಮುಚ್ಚಿದರೆ ನಾವು ಪ್ರಾರ್ಥನೆಯೊಂದಿಗೆ ವಾಕ್ಯ ಭಾಗಕ್ಕೆ ಹೋಗೋಣ ಪ್ರಿಯರು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆಯು ಘನತೆಯು ಸ್ತೋತ್ರವು ಸಲ್ಲಲಿದೇವ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತನೇ, ಈ ಒಂದು ಶುಭ ವೇಳೆಯಲ್ಲಿ ತಂದೆ, ಸಹೋದರ ಐಕ್ಯತೆಯಿಂದ, ಸಹೋದರ ಸಹವಾಸದಿಂದ ನಾವೆಲ್ಲರೂ ಕೂಡಿ ನಿಮ್ಮ ಅಮೂಲ್ಯವಾದ ವಾಕ್ಯವನ್ನು ಗ್ರಹಿಸುವುದಕ್ಕೆ, ಧ್ಯಾನಿಸುವುದಕ್ಕೆ ಮಾಡಿಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ನಿಮ್ಮ ವಾಕ್ಯವನ್ನು ಹೇಳುವಂಥ ನನಗೆ ಪವಿತ್ರಾತ್ಮ ಶಕ್ತಿಯನ್ನು ದಯಪಾಲಿಸಿ, ಅದೇ ರೀತಿ ವಾಕ್ಯವನ್ನು ಕೇಳುವಂಥ ಒಬ್ಬೊಬ್ಬ ಸಹೋದರ ಸಹೋದರಿಯರಿಗೆ ಈ ವಾಕ್ಯವನ್ನು ಗ್ರಹಿಸುವಂತೆ ಬೇಕಾದಂಥ ಪವಿತ್ರಾತ್ಮ ಶಕ್ತಿಯನ್ನು ದಯಪಾಲಿಸಿ ಎಂದು ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನು ಆದ ಯೇಸು ಕ್ರಿಸ್ತನ ಮುಖಾಂತರ ನಿಮಗೆ ಸಮರ್ಪಿಸುತ್ತಿದ್ದೇವೆ ತಂದೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿನ್ನೆಯಿಂದ ಈ ದಿನದವರೆಗೂ ಅತ್ಯುತ್ತಮವಾದ ಅಂಶದ ಮೇಲೆ ನಾವು ಮಾತಾಡ್ತಾ ಇದ್ದೀವಿ. ನಿನ್ನೆ ದೈವ ಸೇವಕರು ಮಾತಾಡಿದ್ದಾರೆ, ಪ್ರಪಂಚ ನ್ಯಾಯಸ್ಥಾನಕ್ಕೆ ತಿಳಿಯದ ಕ್ರಿಸ್ತನ ನ್ಯಾಯಪೀಠ. ನಿನ್ನೆ ಅತ್ಯುತ್ತಮವಾಗಿ ಮಾತಾಡಿದ ದೈವ ಸೇವಕರು. ನಿಮಗೆಲ್ಲ ಗೊತ್ತಿದೆ, ಆ ವಾಕ್ಯವನ್ನು ನೀವು ನೆನ್ನೆ ಓದಿದ್ರಿ, ಗ್ರಹಿಸಿದ್ರಿ. ಪ್ರಪಂಚದಲ್ಲಿ ಎಷ್ಟೊಂದು ಜನ ಎಷ್ಟೊಂದು ಪತ್ರಗಳು ಪ್ರೀತಿಯಿಂದ ಬರೀತಾರೆ, ಸಾಂತ್ವನದಿಂದ ಪತ್ರಗಳು ಬರೀತಾರೆ. ಅದು ನಮ್ಮ ತಂದೆಯಾದ ದೇವರು ನಮಗೆ ಪ್ರೇಮ ಲೇಖನ ಕೂಡ ನಮಗೆ ಒಂದು ಬರ್ಕೊಟ್ಟಿದ್ದಾರೆ. ಅದೇ ಈ ಮಹಾಗ್ರಂಥ. ಈ ಗ್ರಂಥನ ನಾವೆಷ್ಟು ಓದ್ತಾ ಇದ್ದೀವಿ, ಎಷ್ಟು ಗ್ರಹಿಸಿದ್ದೀವಿ, ಎಷ್ಟು ಜನ ಈ ಗ್ರಂಥದಲ್ಲಿರ್ತಕ್ಕಂಥ ವಾಕ್ಯದ ಪ್ರಕಾರ ಅನುಸರಿಸಿ ಜೀವನ ನಡೆಸ್ತಾ ಇದ್ದೀವಿ ಅನ್ನೋ ಅಂಶದ ಮೇರೆಗೆ ನಾವು ನೆನ್ನೆಲ್ಲ ಮಾತಾಡಿದ್ವಿ. ಅದೇ ವಿಷಯದ ಮುಂದುವರೆದ ಭಾಗವಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನು ಇನ್ನೂ ಆಳವಾಗಿ ಈ ವಿಷಯದ ಬಗ್ಗೆ ನಾವು ಗ್ರಹಿಸೋಣ. ಮೊದಲನೇದಾಗಿ, ಪ್ರಪಂಚ ನ್ಯಾಯಸ್ಥಾನ ಅಥವಾ ಪ್ರಪಂಚ ನ್ಯಾಯಪೀಠ, ಕ್ರಿಸ್ತನ ನ್ಯಾಯಸ್ಥಾನ ಅಥವಾ ಕ್ರಿಸ್ತನ ನ್ಯಾಯಪೀಠ, ಇವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಪ್ರಪಂಚ ನ್ಯಾಯಸ್ಥಾನಕ್ಕೂ ಕ್ರಿಸ್ತನ ನ್ಯಾಯಸ್ಥಾನಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಒಂದು ನ್ಯಾಯ ನೀತಿ ಇದೆ. ಮೊದಲನೇದಾಗಿ, ಪ್ರಪಂಚ ನ್ಯಾಯಸ್ಥಾನ ಅಂದರೆ ಏನು ಅನ್ನೋದನ್ನು ನಾವು ತಿಳಿಯೋಣ ಪ್ರಿಯರೇ. ಈ ದಿನ ರಾತ್ರಿ ನಾವು ಸ್ವಲ್ಪ ಆಳವಾಗಿ ಈ ವಿಷಯ ಬಗ್ಗೆ ನಾವು ಗ್ರಹಿಸೋಣ. ಪ್ರಪಂಚ ನ್ಯಾಯಸ್ಥಾನದ ಒಂದು ನೀತಿ ಇದೆ. ಏನದು? 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಹೋದ್ರೂ ಪರವಾಗಿಲ್ಲ, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಹೋದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದೇ ನ್ಯಾಯಾಂಗದ, ಈ ಪ್ರಪಂಚ ನ್ಯಾಯಸ್ಥಾನದ ಒಂದು ನೀತಿ. ಇದೆಲ್ಲರೂ ಕೇಳಿದ್ದೀರ ಈ ಮಾತನ್ನು? ಸುಮಾರು ಜನ ಕೇಳಿರ್ತಾರೆ ಈ ಮಾತನ್ನು. 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಹೋದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಇದಕ್ಕೆ ಅನುಸಾರವಾಗಿ ತುಂಬ ಸೆಕ್ಷನ್ಸ್ ಇದ್ದಾವೆ. IPC, ಇಂಡಿಯನ್ ಪೀನಲ್ ಕೋಡ್ ಅಂತ ಕರೀತಾರೆ. ಈಗ ಅದು BNS ಆಗಿದೆ, ಭಾರತೀಯ ನ್ಯಾಯ ಸಂಹಿತ. ಅದನ್ನು ಇಂಗ್ಲೀಷಲ್ಲಿ ತರ್ಜುಮೆ ಮಾಡಿದ್ರೆ ಇಂಡಿಯನ್ ಜಸ್ಟಿಸ್ ಕೋಡ್, ಭಾರತೀಯ ನ್ಯಾಯ ಸಂಹಿತ. ಎಷ್ಟೊಂದು ಸೆಕ್ಷನ್ಸ್ ಇದೆ. ಏನಕ್ಕೆ ಸೆಕ್ಷನ್ಸ್ ಇದೆ? ಯಾರೇ ತಪ್ಪು ಮಾಡಿದ್ರು, ಯಾರೇ ತಪ್ಪು ಮಾಡದೆ ಹೋದ್ರು ಅದನ್ನು ಹೇಗೆ ರುಜುವು ಮಾಡೋದು? ಸಾಕ್ಷ್ಯಾಧಾರಗಳ ಸಮೇತ ವಕೀಲರು ವಾದ ಮಾಡಿ ಆ ನ್ಯಾಯಾಧೀಶರ ಮುಂದೆ ಅದನ್ನು ಪ್ರಸ್ತಾಪ ಮಾಡಿ, ಆರ್ಗ್ಯುಮೆಂಟ್ ಮಾಡಿ ಅವನಿಗೆ ಶಿಕ್ಷೆ ಕೊಡ್ತಾರೆ ಅಥವಾ ಶಿಕ್ಷೆಯಿಂದ ತಪ್ಪಿಸ್ತಾರೆ. ಇದು ಆ ಕಾಲದಿಂದ ನಡೀತಾ ಇದೆ. ನೀನು ನನ್ನ ಕೇಳಿದ ಹಾಗೆ, ಕ್ರಿಸ್ತ ಪೂರ್ವದಲ್ಲಿರ್ತಕ್ಕಂಥ ರಾಜ ವೈಸ್ ಕಿಂಗ್ ಸೊಲೊಮನ್ ಕಾಲದಲ್ಲಿ ಕೂಡ ಅತ್ಯುತ್ತಮವಾದ ಜಡ್ಜ್ಮೆಂಟನ್ನು ನಾವು ನೋಡಿದ್ವಿ. ಆ ದಿನ ಹೇಳಿದಂಥ ಜಡ್ಜ್ಮೆಂಟ್ ಇವತ್ತಿನವರೆಗೂ ಕೂಡ ಅದು ಕ್ರಿಸ್ತ ಶಕ 2024ವರೆಗೂ ಕೂಡ ಅದು ನಡೀತಾನೆ ಇದೆ. ಏನದು? ಪ್ರಪಂಚ ನ್ಯಾಯಸ್ಥಾನದಲ್ಲಿ ನಿಮ್ಗೆ ಗೊತ್ತು ಎಷ್ಟೊಂದು ಸೆಕ್ಷನ್ಸ್ ಇದೆ. ಅದಕ್ಕೆ ಅನುಸಾರವಾಗಿ ಒಬ್ಬ ಅಪರಾಧಿನ ಗೆಲ್ಲಿಸಲೇಬೇಕು. ಅಪರಾಧಿ ಅನ್ನೋದಕ್ಕಿಂತ ವಕೀಲರು ಏನು ಮಾಡ್ತಾರೆ, ನನ್ನ ಕಕ್ಷಿದಾರ ಗೆಲ್ಲಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ಕೇಸ್ ವಾದ ಮಾಡ್ತಿದ್ದಾರೆ ವಿನಃ ಸತ್ಯ ಪರಿಶೋಧನೆಯಲ್ಲಿ ಅವರು ಇರೋದಿಲ್ಲ. ನನ್ನ ಕಕ್ಷಿದಾರ ಗೆಲ್ಲಬೇಕು. ಅವನು ಅಪರಾಧ ಮಾಡಿದರೂ ಸರಿ, ಅಪರಾಧ ಮಾಡಿಲ್ಲ ಆದರೂ ಸರಿ, ನನ್ನ ಕಕ್ಷಿದಾರ, ಅದು ನನ್ನ ಪ್ರೊಫೆಷನಲ್
ಪ್ರೊಫೆಷನಲ್ ಎಥಿಕ್ಸ್ ಅನ್ನೋ ಹೆಸರಲ್ಲಿ ನನ್ನ ಕಕ್ಷಿದಾರ ತಪ್ಪು ಮಾಡಿದ್ರು ತಪ್ಪು ಮಾಡಿಲ್ಲ ಅಂತ ಅವನು ವಾದ ಮಾಡಬೇಕಾಗುತ್ತೆ. ಹಾಗಾಗಿ ಎಷ್ಟು ಜನಕ್ಕೆ ಶಿಕ್ಷೆ ಆಗ್ತಿದೆ? ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ. ಅದಕ್ಕೆ ಪೂರಕವಾಗಿ ನಿನ್ನೆ ಸುಮಾರು ವಿಡಿಯೋ ನಾವು ನೋಡಿದ್ವಿ. ನೀವು ಸುಮಾರು ನ್ಯೂಸ್ ಪೇಪರಲ್ಲಿ ನೋಡಿರ್ತೀರ. ಧರ್ಮಸ್ಥಳದಲ್ಲಿ ಒಂದು 11 ವರ್ಷಗಳ ಹಿಂದೆ ಸೌಜನ್ಯ ಕೊಲೆ ಕೇಸ್, ಮರ್ಡರ್, ರೇಪ್ ಅಂಡ್ ಮರ್ಡರ್ ಕೇಸ್ ನೀವು ನೋಡಿರ್ತೀರ. ಅಮಾಯಕನಾದ ಸಂತೋಷ್ ರಾವ್ ಅನ್ನೋ ವ್ಯಕ್ತಿನ ಅಪರಾಧಿ ಅಂತ ಹೇಳಿ ಅವನ 11 ವರ್ಷ ರಿಮೈಂಡ್ ರೂಮಲ್ಲಿ ಇಡ್ತಾರೆ. ಕೊನೆಗೆ ಅವನ ಅಪರಾಧಿ ಅಲ್ಲ ಅಂತ CBI ಎನ್ಕ್ವೈರಿ ಆದಮೇಲೆ ಅಪರಾಧಿ ಅಲ್ಲ ಅಂತ ಅವನ ಬಿಡುಗಡೆ ಮಾಡ್ತಾರೆ. ಮತ್ತು ಅವನು 11 ವರ್ಷ ಅವನು ಆ ಸೆರೆಮನೆಯಲ್ಲಿ ಅನುಭವಿಸಿದ ಬಾಧೆ. ಈಗ ಅವನಿಗೆ ಮದುವೆ ಕೂಡ ಆಗಿಲ್ಲ, ಯಾರು ಮದುವೆ ಆಗ್ತಾ ಇಲ್ಲ. ಜೈಲಿಂದ ಹೋಗಿ ಬಂದಿದ್ದಾನೆ. ಅವನು ನೋಡೋಕ್ಕೂ ಆಗ್ತಾಯಿಲ್ಲ, ಬರೀ ಮೂಳೆ ಆಗಿದ್ದಾನೆ, ತುಂಬ ಸಣ್ಣ ಆಗಿದ್ದಾನೆ. ಯಾರು ಹೊಣೆ ಇದಕ್ಕೆ? ಪ್ರಪಂಚ ನ್ಯಾಯಸ್ಥಾನದಲ್ಲಿ ಇದೆಲ್ಲ ನಡೀತಾ ಇರುತ್ತೆ. ಎಷ್ಟೋ ಕೊಲೆ, ಕಳ್ಳತನ, ಸುಲಿಗೆ, ಲಂಚ, ವ್ಯಭಿಚಾರ, ಲೈಂಗಿಕ ಹಗರಣ, ಹನಿ ಟ್ರ್ಯಾಪ್ಸ್, ರೇಪ್ಸ್ ಅಂಡ್ ಮರ್ಡರ್, ಇದಕ್ಕೆಲ್ಲ ಶಿಕ್ಷೆ ಆಗ್ತಾ ಇದೆಯಾ? ಒಂದು ವೇಳೆ ಶಿಕ್ಷೆ ಆದರೂ ಎಷ್ಟು ದಿನ ಆಗುತ್ತೆ ಒಬ್ಬ ಅಪರಾಧಿಗೆ? 3 ತಿಂಗಳು, 3 ವರ್ಷ, 7 ವರ್ಷ, 10 ವರ್ಷ, 14 ವರ್ಷ. ಅಕಸ್ಮಾತ್ ಆ ಅಪರಾಧಿ ಸಿಗಲೇ ಇಲ್ಲ, ನಮಗೆ ಎನ್ಕೌಂಟ್ರ್ ಮಾಡ್ತಾರೆ ಯಾರೋ ಒಂದು ಹೆಸರಲ್ಲಿ. ಅದು ಅಪರಾಧಿ ಸಿಕ್ಕಿದ್ರು. ನಿಮ್ಗೆ ಗೊತ್ತು, ಹೈದರಾಬಾದಲ್ಲಿ ಒಂದು ರೇಪ್ ಅಂಡ್ ಮರ್ಡರ್ ಆಗಿತ್ತು, ಪ್ರಿಯಾಂಕಾ ರೆಡ್ಡಿ. ಆ ಕೇಸಲ್ಲಿ ಏನಾಯ್ತು? ಎನ್ಕೌಂಟ್ರ್ ಮಾಡಿದ್ರು ಏನಾಗುತ್ತೆ ಗೊತ್ತಾ? ಒಬ್ಬ ಅಪರಾಧಿ ಸತ್ತರೆ ಫೈಲ್ ಏನಾಗುತ್ತೆ? ಕ್ಲೋಸ್ ಆಗುತ್ತೆ. ಈ ಪ್ರಪಂಚ ನ್ಯಾಯಸ್ಥಾನದಲ್ಲಿ ಒಬ್ಬ ಅಪರಾಧಿ ಸತ್ತರೆ ಅವನ ಮೇಲಿರ್ತಕ್ಕಂಥ ಕೇಸೆಲ್ಲ, ಆ ಫೈಲೆಲ್ಲ ಕ್ಲೋಸ್ ಆಗುತ್ತೆ. ಆದರೆ ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ಒಬ್ಬ ಮನುಷ್ಯ ಸತ್ತರೆ ಕೇಸ್ ಓಪನ್ ಆಗುತ್ತೆ. ಗ್ರಹಿಸಿದ್ದೀರಾ ಮಾತನ್ನ ನೀವು? ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಸತ್ತರೆ ಕೇಸ್ ಕ್ಲೋಸ್ ಆಗುತ್ತೆ, ಫೈಲ್ ಕ್ಲೋಸ್ ಆಗುತ್ತೆ. ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ಒಬ್ಬ ಮನುಷ್ಯ ಸತ್ತಿದ ತಕ್ಷಣ ಕೇಸ್ ಓಪನ್ ಆಗುತ್ತೆ. ಈಗಿನ ಕಾಲದಲ್ಲಿ ನೀವು ನೋಡಿರ್ತೀರ, ಎಲ್ಲರ ಹತ್ರ ಮೊಬೈಲ್ ಇದೆ, ನೀವು ಸರ್ಚ್ ಮಾಡಿ. ಮೊನ್ನೆ ಎಲ್ಲ ಹರಿದಾಡ್ತಾ ಇದೆ ಒಂದು ನ್ಯೂಸ್. ಏನು ಗೊತ್ತಾ? ಪ್ರಪಂಚದ ಅತ್ಯಂತ ಅಪಾಯಕಾರಿ ಭೂಗತ ಪಾತಕಿ ಅಂತ ಕರಿಬೋದು ನಾವು. ಭೂಗತ ಪಾತಕಿ, ಅಂಡರ್ ವರ್ಲ್ಡ್ ಡಾನ್ಸ್ ಅಂತ ಕರಿಬೋದು. ಅವರ ಫೋಟೋಗಳನ್ನ ಒಂದು ಕಾಮರ್ಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕಂಪ್ನಿಯವರು ಶರ್ಟ್ ಮೇಲೆ ಪ್ರಿಂಟ್ ಮಾಡಿ ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಎಷ್ಟು ಅನ್ಯಾಯ ನೋಡಿ ಇದು. ಪ್ರಪಂಚ ನ್ಯಾಯಸ್ಥಾನದಲ್ಲಿ ಇವೆಲ್ಲ ನಡೀತಾ ಇದೆಯಾ ಅಂದರೆ ನಡೀತಾ ಇದೆ. ಒಬ್ಬ ಭೂಗತ ಪಾತಕಿ ಫೋಟೋನ ಶರ್ಟ್ ಮೇಲೆ ಪ್ರಿಂಟ್ ಮಾಡಿ ಇವತ್ತು ಮಾರ್ಕೆಟಲ್ಲಿ ಬಿಡ್ತಿದ್ದಾರೆ ಅಂದರೆ ಪ್ರಪಂಚ ನ್ಯಾಯಸ್ಥಾನ ಎಷ್ಟು ಸ್ಟ್ರಾಂಗ್ ಇದೆ. ಪಾಪ ಪೊಲೀಸವ್ರು ಏನು ಮಾಡೋಕ್ಕಾಗುತ್ತೆ? ಕಳ್ಳರನ್ನ ಹಿಡೀತಾರೆ, ನ್ಯಾಯಾಧೀಶರಿಗೆ ಒಪ್ಪಿಸ್ತಾರೆ, ಸಾಕ್ಷಿ ಆಧಾರಗಳು ಸಿಗೋದಿಲ್ಲ, ಅವನು ಬಿಡುಗಡೆ ಆಗ್ತಾನೆ, ಬೇಲ್ ಮೇಲೆ ಹೊರಗಡೆ ಬರ್ತಾನೆ. 3-5 ದಿನಕ್ಕೆ ಬರೋರಿದ್ದಾರೆ, ಅಷ್ಟು ಕೆಪಾಸಿಟಿ ಇದೆ ಇವತ್ತು. ಪರೋಲ್ ಮೇಲೆ ಹೊರಗಡೆ ಬರ್ತಾರೆ, ರಾಜಾರೋಷವಾಗಿ ತಿರುಗ್ತಾ ಇರ್ತಾರೆ. ಅವರು ಬುದ್ಧಿ ಮಾತ್ರ ಚೇಂಜ್ ಆಗೋದಿಲ್ಲ. ಯಾರು ಮನ ಪರಿವರ್ತನೆ ಮಾಡ್ಕೊಂಡಿಲ್ಲ. ಜೈಲಿಗೆ ಹೋಗಿ ಬಂದರೆ ಇನ್ನೂ ಗ್ರೇಟ್ ಅಂತ ಫೀಲ್ ಮಾಡ್ತಾರೆ, ಇನ್ನೂ ಹೆದರ್ಸ್ತಾರೆ. ನಾನು ಎಲ್ಲಿಂದ ಬಂದಿದ್ದೀನಿ ಗೊತ್ತಾ? ಜೈಲಿಂದ ಬಂದಿದ್ದೀನಿ, ಹುಷಾರ್ ಅಂತಾರೆ. ಇದೆಲ್ಲ ನೀವು ನೋಡಿರ್ತೀರ, ಸುಮಾರು ಸಿನಿಮಾಗಳಲ್ಲೂ ನೀವು ನೋಡಿರ್ತೀರ. ಪ್ರಪಂಚ ನ್ಯಾಯಸ್ಥಾನದ ಬಗ್ಗೆ ಒಬ್ಬ ವಕೀಲ ಯಾವ ರೀತಿ ವಾದ ಮಾಡ್ತಾನೆ, ಯಾವ ರೀತಿ ಜಡ್ಜ್ಮೆಂಟ್ ಆಗ್ತಿದೆ ಅನ್ನೋದನ್ನು ನೀವು ಗ್ರಹಿಸಿದ್ದೀರ ಪ್ರಿಯರೇ. ಆದರೆ ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ಆ ಥರ ಅಲ್ಲ. ಒಬ್ಬ ಮನುಷ್ಯ ಸತ್ತಿದ ತಕ್ಷಣ ಅವನ ಫೈಲ್ ಓಪನ್ ಆಗುತ್ತೆ. ಒಂದು ಒಳ್ಳೆಯ ರೆಫರೆನ್ಸ್ ಇದು ಓದ್ಕೊಂಬೋಣ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 12ನೇ ವಚನ. ದಿ ರೆವಲೇಷನ್ 20th chapter verse 12. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು. ಯಾವ ಪುಸ್ತಕಗಳು ತೆರೆಯಲ್ಪಟ್ಟವು? ಸಬ್ಜೆಕ್ಟ್ ಸೈನ್ಸು, ಮ್ಯಾಥ್ಸು, ಸೋಷಿಯಲ್ಲು, ಚಂದಮಾಮ ಕಥೆ, ಸ್ಟೋರಿ ಬುಕ್ಸು, ನಾವೆಲ್ಸು, ಈ ಸ್ಟೋರಿಗಳು ಬುಕ್ಗಳು ಓಪನ್ ಆಯ್ತಾ? ಯಾರ ಪುಸ್ತಕಗಳು ಓಪನ್ ಆಯ್ತು? ಓದಿ ಮುಂದಕ್ಕೆ ಬ್ರದರ್. ಆ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಅರೆ, ಸತ್ತ ಮೇಲೆ ನ್ಯಾಯ ತೀರ್ಪು ಹೇಗಪ್ಪ ಆಗುತ್ತೆ? ಇದ್ದಾಗ ತೀರ್ಪು ಆಗ್ದೇನೆ ಸತ್ತ ಮೇಲೆ ನ್ಯಾಯ ತೀರ್ಪು ಆದರೆ ಏನು, ಆಗದೆ ಹೋದ್ರೆ ಏನು ಅಂತ ಸುಮಾರು ಜನ ನಿಮ್ಮನ್ನ ಕೇಳಿರ್ತಾರೆ. ನಮ್ಮ ಕ್ರೈಸ್ತರಲ್ಲೂ ಕೇಳಿದ್ದಾರೆ, ಅನ್ಯ ಸಭೆಯವರು ಕೇಳಿದ್ದಾರೆ, ಅನ್ಯರು ಕೇಳಿದ್ದಾರೆ.
ಇದ್ದಾಗ ಏನು ಇಲ್ಲದೆ ಸತ್ತ ಮೇಲೆ ಅವನಿಗೆ ಏನು ಸಿಕ್ಕಿದ್ರೆ ಏನು, ಯಾವ ದಂಡನೆ ಸಿಕ್ಕಿದ್ರೆ ಏನು ಅಂತ. ನಿಮ್ಮೊಂದು ವಿಷಯ ಹೇಳ್ತೀನಿ. ಈ ರಾತ್ರಿ ಒಂದು ಗುಂಡು ಪಿನ್ ತೊಗೊಂಡು ನನಗೆ ಚುಚ್ಚಿ ಯಾರಾದರೂ, ನಾನು ಅಂತ ಬಡ್ಕೋತೀನಿ. ಅದೇ ಒಂದು 2 ಕ್ಷಣದಲ್ಲಿ ನನಗೆ ಎದೆ ಹಾರ್ಟ್ ಅಟ್ಯಾಕ್ ಏನಾರು ಆಗಿ ನಾನು ಇಲ್ಲೇ ಕುಸಿದು ಬಿದ್ದೆ ಅಂತ ಇಟ್ಕೊಳ್ಳಿ. ಯಾರು ಬಂದು ನನಗೆ ಗುಂಡು ಪಿನ್ನಲ್ಲ ತುಂಡು ಮಾಡಿದ್ರು ನನಗೆ ಏನೂ ಅನ್ಸೋದಿಲ್ಲ. ಅದೇ ಮೂಗು, ಅದೇ ಬಾಯಿ, 5 ನಿಮಿಷ ಮುಂಚೆ ನಾನು ಬಡ್ಕೊಂಡಂಥ ಬಾಯಿ, ನಾಲ್ಗೆ, ಕಣ್ಣು, ಈ ದೇಹ ಅಲ್ಲೇ ಇರುತ್ತೆ, ಅಲ್ಲೇ ಬಿದ್ದಿರುತ್ತೆ. ಆಂಬ್ಯುಲೆನ್ಸ್ ಫೋನ್ ಮಾಡ್ತಾರೆ, ಎತ್ಕೊಂಡು ಹೋಗ್ತಾರೆ, ಪ್ರಾಣ ಹೋಯ್ತು ಅಂತಾರೆ ಅಷ್ಟೇ. ಪೋಸ್ಟ್ ಮಾರ್ಟಮ್ ಮೇಲೆ ತುಂಡು ಮಾಡ್ತಾರೆ. ಆ ನೋವೇ ನನಗೆ ಗೊತ್ತಾಗೋದಿಲ್ಲ. ಹಾಗಾದರೆ ನೋವು ಅನುಭವಿಸಿದ್ದು ಮತ್ತು ಆ ಕಿರ್ಚಿದ್ದು ಯಾರು? ಅದು 5 ನಿಮಿಷದ ಮುಂಚೆ. ಅದೇ ನಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮ. ನಮ್ಮ ನೋವನ್ನ, ನಮ್ಮ ಸಂಕಟನ ನಾವೇನು ಫೀಲ್ ಮಾಡ್ತಾ ಇದ್ದೀವಿ, ಏನು ಅನುಭವಿಸ್ತಾ ಇದ್ದೀವಿ, ಅದು ನಮ್ಮ ದೇಹ ಅಲ್ಲ, ನಮ್ಮ ಆತ್ಮ ಫೀಲ್ ಮಾಡ್ತಾ ಇದೆ. ನಿಮ್ಗೆ ವಿಷಯ ಗೊತ್ತಿದೆ, ದೇಹಕ್ಕೆ ಸಾವುಂಟು ವಿನಃ ಆತ್ಮಕ್ಕೆ ಸಾವಿಲ್ಲ. ಕೊರೋನಾ ಟೈಮಲ್ಲಿ ನೋಡಿರ್ತಾರ, ರಾಶಿ ಹೆಣ್ಣುಗಳನ್ನ JCB ನಲ್ಲಿ ಊತಾಕ್ಬಿಟ್ರು. ಯಾವುದೋ ಪೂಜೆ ಪುನಸ್ಕಾರ, ಯಾವುದೇ ಸಂಸ್ಕಾರ ಇಲ್ಲ, ಬಾಡಿನ ಕೈ ಕೊಟ್ಟಿಲ್ಲ. ಎಷ್ಟು ಹೆಣ್ಣುಗಳನ್ನ ರಾಶಿ ಊತಾಕಿ ಮಣ್ಣು ಮುಚ್ಚಿಬಿಟ್ರು JCB ನಲ್ಲಿ. ಬೆಂಕಿ ರಾಶಿ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಟ್ರು. ಅವೆಲ್ಲ ಬಡ್ಕೊಂಡ್ವಾ ಆ ಬಾಡಿಗಳು? ಅಯ್ಯೋ ನನ್ನ ಕಾಪಾಡಿ, ನನ್ನ ಎಪ್ಸಿ, ಆಕ್ಸಿಜನ್ ಸಿಲಿಂಡರ್ ತೊಗೊಂಬಂದು ನನಗೆ ಏರಿಸಿ ದಯವಿಟ್ಟು ಅಂತ ಯಾವ್ದಾದ್ರು ಒಂದು ಹೆಣ ಮಾತಾಡಿಲ್ಲ. ನರಳೋದು ಏನು ಗೊತ್ತಾ? ಆತ್ಮ ಮಾತ್ರ. ನೀವು ಯೋಹಾನ ಸುವಾರ್ತೆ ಓದಿದ್ದೀರಾ? ಇನ್ನೊಂದ್ಸಲ ಓದ್ಕೊಳ್ಳಿ, 6ನೇ ಅಧ್ಯಾಯ 63ನೇ ವಚನ. ನೀವು ಆಮೇಲೆ ಓದ್ಕೊಳ್ಳಿ ಅದನ್ನ. ಜೀವಿಸುವಂಥದ್ದು ಆತ್ಮವೇ ವಿನಃ ಮಾಂಸವು ಯಾವುದಕ್ಕೂ ಪ್ರಯೋಜನವಿಲ್ಲ. ಜೀವಿಸುವಂಥದ್ದು ಆತ್ಮ, ಆತ್ಮಕ್ಕೆ ಸಾವಿಲ್ಲ, ನಿತ್ಯ ಜೀವ. ಕೋಟಿ ವರ್ಷ ದೇವ್ರ ಜೊತೆ ಇರಬೇಕಾಗತ್ತ ಆತ್ಮ ಇದು. ಆ ಆತ್ಮನ ಅನ್ಯಾಯವಾಗಿ ನಾವು ನರಕದಲ್ಲಿ ತಳ್ತಾ ಇದ್ದೀವಿ. ನಮ್ಗೆ ಗೊತ್ತಾಗ್ತಾ ಇಲ್ಲ ನ್ಯಾಯ ತೀರ್ಪುನ ಆ ಭಯಂಕರ. ಕ್ರಿಸ್ತನ ನ್ಯಾಯಪೀಠದಲ್ಲಿ ಯಾವ ರೀತಿ ನ್ಯಾಯ ತೀರ್ಪು ಇರುತ್ತೆ ಅನ್ನೋ ಆ ಭಯ ಯಾರಿಗೂ ಆಗ್ತಾ ಇಲ್ಲ ಪ್ರಿಯರೇ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 48ನೇ ವಚನ ಓದಿ ಬ್ರದರ್. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 48ನೇ ವಚನ. ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ನರಕದಲ್ಲಿ ದೇಹ ಇರೋದಿಲ್ಲ, ಆತ್ಮ. ನಾನು ಆಗ್ಲೇನು ಹೇಳಿದೆ, ಈ ನೋವು, ಸಂಕಟ, ಈ ಬಾಧೆನ ಅನುಭವಿಸೋದು ಆತ್ಮ ಮಾತ್ರ. ಆ ಆತ್ಮ ನರಳ್ತಾ ಇರುತ್ತೆ, ಬೆಂಕಿನಲ್ಲಿ ಬೇಯ್ತಾ ಇರುತ್ತೆ, ಆದರೆ ಬೆಂಕಿ ಆರೋದಿಲ್ಲ. ಹುಳ ಕಚ್ಚುತ್ತಾ ಇರುತ್ತೆ, ನಾವು ಬಡ್ಕೊಳ್ತಾ ಇರ್ತೀವಿ ನೋವು ಅಂತ. ಹುಳ ಕೂಡ ಸಾಯೋದಿಲ್ಲ. ಯಾರು ಹೇಳ್ರ ಮಾತಿದು? ಯೇಸು ಕ್ರಿಸ್ತ ಹೇಳ್ತಕ್ಕಂಥ ಮಾತು. ಯಾರ ಮಾತನ್ನ ನಾವು ನಂಬ್ಕೊಂಡು ಇವತ್ತು ಕ್ರೈಸ್ತರಾಗಿದ್ದೀವಿ? ಯಾರನ್ನ ನಂಬಿ ನಾವು ದೀಕ್ಷಾಸ್ಥಾನ ಪಡೆದಿದ್ದೀವಿ? ಯೇಸು ಕ್ರಿಸ್ತನ ನಂಬಿ, ಯೇಸು ಕ್ರಿಸ್ತನ ವಾಕ್ಯದ ಮೂಲಕ ನಾವು ದೀಕ್ಷಾಸ್ಥಾನ ಪಡೆದು ಕ್ರೈಸ್ತರಾಗಿದ್ದೀವಿ. ಯೇಸು ಕ್ರಿಸ್ತನ ಮಾತು ಒಂದೊಂದು ಕೂಡ ಸತ್ಯವಾದದ್ದು. ನಾನು ನಿಮಗೆ ನಿಜವಾಗಿ ಹೇಳ್ತೇನೆ ಅಂತ ಯೇಸು ಸ್ವಾಮಿ 4 ಸುವಾರ್ತೆಗಳಲ್ಲಿ ಹೇಳಿದ್ದಾರೆ. ಅದನ್ನು ನೀವು ಗ್ರಹಿಸಿ ಪ್ರಿಯರೇ. ಮೊದಲನೇದಾಗಿ, ಯಾಕೆ ನಿಜವಾಗಿ ಅಂತ ರಿಪೀಟ್ ಮಾಡ್ತಾರೆ ಅವರು? ನಾನು ಹೇಳೋದು ಒಂದೊಂದು ಸತ್ಯ. ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ ಎಂದು ಹೇಳಿದಂಥ ಯೇಸು ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ನೀವು ಸಿಕ್ಕಾಕೊಂಬೇಡಿ. ಹೇಗೆ ಗೊತ್ತಾಗುತ್ತೆ ದೇವರಿಗೆ ಪರಲೋಕದಲ್ಲಿ ಬಲಪಾರ್ಶ್ವದಲ್ಲಿ ತಂದೆ ಬಳಿ ಕೂತಿದ್ದಾರೆ ತಾನೆ? ಹೇಗೆ ಗೊತ್ತಾಗುತ್ತೆ ನಾನು ಓಡಾಡೋದು, ನಾನು ಮಾಡೋದು? ನೀವು ಇದೆಲ್ಲ ಸುಮಾರು ಸಲ ಓದಿದ್ದೀರಿ. ಇನ್ನೊಂದ್ಸಲ ಓದೋಣ. ಕೀರ್ತನೆಗಳು 139ನೇ ಅಧ್ಯಾಯ 2ನೇ ವಚನ ಓದಿ ಬ್ರದರ್. ಕೀರ್ತನೆಗಳು 139ನೇ ಅಧ್ಯಾಯ 2ನೇ ವಚನ, ಬೇಗ. ಕೀರ್ತನೆಗಳು 139ನೇ ಅಧ್ಯಾಯ 2ನೇ ವಚನ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತಿದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನೋಡಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೂರದಿಂದಲೇ ತಂದೆಯಾದ ದೇವರು ನಮ್ಮ ಆಲೋಚನೆಗಳನ್ನ, ನಮ್ಮ ನಡೆ ನುಡಿ, ಒಂದೊಂದು ಹೆಜ್ಜೆಗಳನ್ನ ಕೂಡ ಗಮನಿಸ್ತಾರೆ. ಯೇಸು ಸ್ವಾಮಿ ಮಾತು ಹೇಳಿದ್ದಾರೆ ಮತ್ತಾಯನ ಬರೋ ಸುವಾರ್ತೆಯಲ್ಲಿ 25ನೇ ಅಧ್ಯಾಯ, ನೀವು ಓದ್ಕೊಳ್ಳಿ ಆಮೇಲೆ. ನಾನು ಹಸಿದಿದ್ದೆ, ನಾನು ಬಾಯಾರಿದ್ದೆ, ನಾನು ಪರದೇಸಿ ಆಗಿದ್ದೆ, ನಾನು ಬಟ್ಟೆ ಇಲ್ಲದವನಾಗಿದ್ದೆ, ನೀವೆಲ್ಲ ನನಗೆ ಕೊಟ್ರಿ. ಒಂದು ಟೀಮ್ ಕೊಟ್ರಿ, ಒಂದು ಟೀಮ್ ಕೊಡಲಿಲ್ಲ. ಆಗ ಆ ಟೀಮ್ ಕೇಳ್ತಾರಂತೆ, ಯಾವಾಗ ಹಸಿದ್ದೆ ಸ್ವಾಮಿ ನೀನು, ಯಾವಾಗ ನಾವು ಕೊಟ್ವಿ ನಿಮಗೆ ಅಂತ ಒಂದು ಟೀಮ್ ಕೇಳುತ್ತೆ. ಇನ್ನೊಂದು ಟೀಮ್ ಹೇಳ್ತಾರೆ ಎಡಗಡೆ ಇರ್ತಕ್ಕಂಥವ್ರು, ನೀನು ಯಾವಾಗ ಹಸ್ತಿದ್ದೆ, ನಾವು ಯಾವಾಗ ನೀನು ಕೊಡಲಿಲ್ಲ. ದೀನರಿಗೆ, ಯಾರಿಗೆ ಈ ಪ್ರಪಂಚದಲ್ಲಿ ಗತಿ ಇಲ್ಲದೇ ಇರೋರಿಗೆ ನೀವು ಇವನ್ನೆಲ್ಲ ಕೊಟ್ಟರೋ ಅದು ನನಗೆ ಕೊಟ್ಟಂಗಾಯ್ತು. ಎಲ್ಲಿಗೆ ನೀವು ಪರದೇಶಿಗಳಿಗೆ, ದೀನರಿಗೆ, ಬಡವರಿಗೆ, ಅವ್ರಿಗೆಲ್ಲ ನೀವು ಕೊಡಲಿಲ್ವೋ ನನಗೂ ಕೊಡಲಿಲ್ಲ, ಆ ಥರ ಆಯಿತು. ಹಾಗಾಗಿ ನಿಮಗೆ ಏನು ಮಾಡ್ತೀನಿ ಗೊತ್ತಾ ಅಂತ ಹೇಳಿದಾರೆ ಗೊತ್ತಾ? ಅದೇ ಮತ್ತಾಯನು ಬರೆದ ಸುವಾರ್ತೆ ಓದಿ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 46ನೇ ವಚನ. ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಮ್ಯಾಥ್ಯೂ 25th ಚಾಪ್ಟರ್ ವರ್ಸ್ 46. ಮತ್ತು
ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ನೋಡಿ, ಇದನ್ನ ಯಾವ ರೀತಿ ಓದಬೇಕು ಅಂದರೆ, ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ಇವರು ಅಂದರೆ ಯಾರು ಅನ್ನ ಬಟ್ಟೆ ನೀರು ಕೊಡಲಿಲ್ಲ ಬಡವರಿಗೆ, ಅವರೆಲ್ಲ ನಿತ್ಯ ಶಿಕ್ಷೆಗೆ ಹೋಗ್ತಾರೆ. ನಿತ್ಯ ಶಿಕ್ಷೆ ಅಂದ್ರೆ ನಿತ್ಯ ಅನ್ನೋ ಪದ ಅರ್ಥ ಏನಿದೆ? ಫಾರ್ ಎವರ್. ಅದು ಎಂಡಿಂಗ್ ಇಲ್ಲ ಅದಕ್ಕೆ. ಕೋಟಿ ವರ್ಷ ಶಿಕ್ಷೆ. ಆಗಲೇ ನಾವು ಓದಿದ್ವಿ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಏನಂತ ಓದಿದ್ವಿ? ಹುಳ ಸಾಯೋದಿಲ್ಲ, ಬೆಂಕಿ ಆರೋದಿಲ್ಲ. ಇದು ಕ್ರಿಸ್ತನ ನ್ಯಾಯಪೀಠಕ್ಕೂ ಕ್ರಿಸ್ತನ ನ್ಯಾಯಸ್ಥಾನಕ್ಕೂ ಪ್ರಪಂಚ ನ್ಯಾಯಪೀಠಕ್ಕೂ ಇರ್ತಕ್ಕಂಥ ಅಸಲಿಯಾದ ವ್ಯತ್ಯಾಸ. ಈ ರಾತ್ರಿ ನೀವು ಈ ವ್ಯತ್ಯಾಸನ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಪ್ರೀತಿಯ ಸಹೋದರ ಸಹೋದರಿಯರೇ. ಈ ರಾತ್ರಿ ಇನ್ನೊಂದು ಸೀಕ್ರೆಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನೊಂದು ಕ್ವಶನ್ ಕೇಳ್ತೀನಿ, ಎಲ್ಲ ಉತ್ತರ ಕೊಡಬೇಕು ಬ್ರದರ್. ಯಾರು ನಮಗೆ ವಿರೋಧಿ? ನಮ್ಮ ವಿರೋಧಿ ಯಾರು? ಯಾರು ಎದುರಿ? ಯಾರಾದ್ರೂ ಬಲ್ವ ಆನ್ಸರ್ ಮಾಡಿ. ಯಾರು ನಮ್ಮ ವಿರೋಧಿ? ಕೇಳಿಸ್ತಾ ಇಲ್ಲ. ಸೈತಾನ. ವೆರಿ ಗುಡ್. ಸೈತಾನ ನಮ್ಮ ಜೀವನದಲ್ಲೆಲ್ಲ ನಮ್ಮ ವಿರೋಧಿ ಯಾರು? ನಿಮ್ಮ ವಿರೋಧಿ ಯಾರು ಅಂದಿದ ತಕ್ಷಣ ಫಸ್ಟ್ ಕ್ವಶನ್ ಬರೋದೆ, ಆನ್ಸರ್ ಬರೋದೇನು? ಸೈತಾನ ಏನು ಮಾಡ್ಬಿಡ್ತಾನೆ? ಸರಿ, ಸೈತಾನ ನಮ್ಮ ವಿರೋಧಿ ಒಪ್ಕೊಳ್ಳೋಣ. ಏನು ಮಾಡ್ತಾನೆ ಸೈತಾನ? ನಿಮ್ಮ ಮನಸ್ಸನ್ನ ಕೆಡಿಸ್ತಾನೆ, ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ತಾನೆ, ಕೆಟ್ಟ ಆಲೋಚನೆ ದುರಾಲೋಚನೆಗಳು ಬರ್ತಕ್ಕಂತೆ ಮಾಡ್ತಾನೆ. ಎಲ್ಲ ಪಾರ್ಟಿ ಪಬ್ಬು ಅಂತ ಅಲೆಯಕ್ಕೆ ನಿಮ್ಮನ್ನ ಟ್ರೈ ಮಾಡಿಸ್ತಾನೆ. ನೋಡಿ, ಇವತ್ತೇನಿಕಪ್ಪ ಸೆಮಿನಾರ್ ಹೋಗ್ತಿದ್ದೆ, ತುಂಬ ಮಳೆ ಬರ್ತಾ ಇದೆ, ಚಳಿ ಬರ್ತಾ ಇದೆ, ಬಾ ಎಲ್ಲಾದರೂ ಸಿಟ್ಟಿಂಗ್ ಹೋಗೋಣ ಅಂತ ಕರೀತಾನೆ. ಈ ರೀತಿ ಮನಸ್ಸಿನಲ್ಲಿ ಕಲಹ ಉಂಟು ಮಾಡ್ತಾನೆ. ಪ್ರಾಪಂಚಿಕವಾದ ಒಂದು ಎಂಟರ್ಟೈನ್ಮೆಂಟ್ನ ನಿಮಗೆ ಅನುಭವಿಸೋದಕ್ಕೆ ಟ್ರೈ ಮಾಡ್ತಾನೆ. ಮೊಬೈಲ್ನಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಮಾಡ್ತಾನೆ. ಸಿನಿಮಾ ನೋಡೋದಕ್ಕೆ ಟ್ರೈ ಮಾಡ್ತಾನೆ. ಸಿನಿಮಾ ಸ್ಟಾರ್ ಬರ್ತಿದ್ದಾರೆ, ಅವ್ರಿಗೆ ಸ್ಟಾರ್ ಹಾಕೋಣ, ಪಟಾಕಿ ಹೊಡೆಯೋಣ, ಬಾ ಇದೇನಿದು ಬೈಬಲ್ ಇಟ್ಕೊಂಡು ಹೋಗ್ತಿದ್ಯಾ ಅಂತ ಈ ಥರ ನಿಮಗೆ ದುಷ್ಪ್ರೇರಣೆ ಹೃದಯದಲ್ಲಿ ಮಾಡ್ತಾನೆ ತಾನೆ. ಸತ್ಯ ತಾನೇ ಇದು ಸೈತಾನ್ ಮಾಡೋದು? ಇದು ಸೈತಾನ್ ಈ ಥರ ಮಾಡ್ತಾನೆ ಅನ್ನೋ ವಿಷಯ ನಿಮಗಾಗಲಿ ನಮಗಾಗಲಿ ಕ್ರೈಸ್ತರಿಗಾಗಲಿ ಗೊತ್ತಿಲ್ವಾ? ಗೊತ್ತು ತಾನೆ. ಎಲ್ಲಿ ಓದಿದ್ದೀವಿ ನಾವಿದು? ಕೊರಿಂಥದವರಿಗೆ ಬರೆದ ಪತ್ರಿಕೆ. ಬ್ಯೂಟಿಫುಲ್ ರೆಫರೆನ್ಸ್ ನೋಡಿ ಅದು. ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಇದನ್ನ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ ಇವತ್ತು ರಾತ್ರಿ. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ವಾಕ್ಯದ ಪ್ರಕಾರ ನಾವು ಬದುಕ್ತಾ ಇದ್ದೀವಿ. ನಮಗೆ ಪ್ರೇಮ ಲೇಖನ ಮಹಾಗ್ರಂಥ ದೇವರು ಕೊಟ್ಟಿದ್ದಾರೆ. ಸೈತಾನ ಈ ಥರ ಮಾಡ್ತಾನೆ. ನಿಮ್ಮ ಕಣ್ಣುಗಳನ್ನ ನೆಟ್ಟಗಿಟ್ಕೊಳ್ಳಿ, ನಿಮ್ಮ ಆಲೋಚನೆಗಳನ್ನ ನೆಟ್ಟಗಿಟ್ಕೊಳ್ಳಿ. ನಿಮ್ಮ ಕಣ್ಣು ನೆಟ್ಟಗಿದ್ರೆ ನಿಮ್ಮ ದೇಹ ಎಲ್ಲ ನೆಟ್ಟಗಿರುತ್ತೆ ಅಂತ ಒಂದೊಂದು ಮಾತು. ಒಂದು ಹೆಣ್ಣನ್ನು ನೀನು ನೋಡಿ ಕಣ್ಣಿನಲ್ಲಿ ಅಥವಾ ಮನಸ್ಸಿನಲ್ಲಿ ಮೋಹಿಸಿದ್ರೆ ಸಾಕು, ನೀನು ಹೃದಯದಲ್ಲಿ ಅವ್ರ ಜೊತೆಗೆ ವ್ಯಭಿಚಾರ ಮಾಡ್ದಂಗೆ. ನೀನು ವ್ಯಭಿಚಾರ ಫಿಸಿಕಲ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ, ಕಣ್ಣಿನಲ್ಲಿ ನೋಡಿದ್ರೆ ಸಾಕು, ಆ ಮೋಹಕ ನೋಟದಿಂದ ನೀನು ಆಲ್ರೆಡಿ ವ್ಯಭಿಚಾರ ಮಾಡ್ದಂಗೆ ಅಂತ ಎಷ್ಟು ಎಚ್ಚರಿಕೆ ಮಾತುಗಳನ್ನ ಕೊಟ್ಟಿದ್ದಾರೆ. ಸೈತಾನನ ಈ ಕುತಂತ್ರ, ಸೈತಾನನ ಈ ಆಲೋಚನೆಗಳನ್ನ ನಮ್ಗೆ ಗೊತ್ತಿಲ್ವಾ? ಗೊತ್ತಿದ್ದು ಮತ್ತೆ ನಾವು ವಿರೋಧಿ ಸೈತಾನನ್ನ ಹಾಳು ಮಾಡ್ಬಿಟ್ಟ ಅನ್ನೋದು ನ್ಯಾಯನ ಇದು? ಸೈತಾನನ ಗೆಲ್ಲಬೇಕು ಅಂತ ದೇವರು ನಮಗೆ ಆಯುಧಗಳನ್ನ ಕೊಟ್ಟಿಲ್ವಾ? ಎಫೆಸಿ ಪತ್ರಿಕೆ 6ನೇ ಅಧ್ಯಾಯ ನೀವು 11ನೇ ವಚನದಿಂದ ಓದ್ಕೊಂಡು ಬನ್ನಿ. ನಮ್ಗೆ ಎಷ್ಟೆಷ್ಟು ಆಯುಧಗಳು ಕೊಟ್ಟಿದ್ದಾರೆ ಗೊತ್ತಾ? ಸತ್ಯ, ನೀತಿ, ಸಮಾಧಾನ, ನಂಬಿಕೆ, ರಕ್ಷಣೆ, ನಿರೀಕ್ಷೆ ಮತ್ತು ವಾಕ್ಯವೆಂಬ ಕತ್ತಿ. ನೀವು ಸೈತಾನ ಜೊತೆ ಹೋರಾಡೋದಕ್ಕೆ, ಸೈತಾನ ಜೊತೆ ಯುದ್ಧ ಮಾಡೋದಕ್ಕೆ ನಮಗೆ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ದಾರೆ. AK-47 ಕೊಟ್ಟಿಲ್ಲ, ಕತ್ತಿ ಕೊಟ್ಟಿಲ್ಲ, ಅಥವಾ ಕರ್ರ ಅಂತಾರೆ ತೆಲುಗಿನಲ್ಲಿ, ಕೋಲ್ ಕೊಟ್ಟಿಲ್ಲ, ದೊಣ್ಣೆ ಕೊಟ್ಟಿಲ್ಲ. ಸತ್ಯವೆಂಬ ನಡತೆ, ನೀತಿ, ಸಮಾಧಾನ, ನಂಬಿಕೆ, ಪ್ರೀತಿ, ಪ್ರೇಮ, ನಿರೀಕ್ಷೆ, ಕೊನೆಯದಾಗಿ ಏನು ಗೊತ್ತಾ? ವಾಕ್ಯವೆಂಬ ಕತ್ತಿಯನ್ನು ನಮ್ಗೆ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಿರ್ಬೇಕಾದ್ರೆ ನಾವು ಸೈತಾನನ್ನ ಗೆಲ್ಲೋದು ಕಷ್ಟ ಅಂತ ಹೇಳ್ತಿದ್ದೀರ ನೀವು. ಸೈತಾನ ವಿರೋಧಿ ಅಂತ ಹೇಳೋದು ನ್ಯಾಯನ? ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಸೈತಾನ ಆಲ್ರೆಡಿ ಸೋತು ಹೋದವನ, ಗೆದ್ದು ಬಂದವನ? ಸೋತು ಓಡಿ ಹೋದಂಥ ಸೈತಾನ ಗೆಲ್ಲೋದು ಕಷ್ಟನಾ? ಒಬ್ಬ ವ್ಯಕ್ತಿ ಸೋತೋದ ಅಂದರೆ ಸೋತು ಹೋಗಿರತಕ್ಕಂಥವನ್ನ ಗೆಲ್ಲುವಂಥದ್ದು ಕಷ್ಟನ? ನಮಗೆ ಕಷ್ಟನೇ ಅಲ್ವಾ? ಮತ್ತೆ ನಾವು ಆದ್ರೆ ಹೋದರೆ ಸೈತಾನ ಅಂತಿದ್ದೀವಲ್ಲ, ಯಾವ ರೀತಿ ನ್ಯಾಯ ಇದು? ನೀವು ಯೋಚನೆ ಮಾಡಿ. ಈ ದಿನ ಓಡಿ ಹೋದ ಸೈತಾನನ್ನು ಗೆಲ್ಲೋದು ಕಷ್ಟನೇ ಅಲ್ಲ, ತುಂಬ ಸುಲಭ. ನಾವು ಸೈತಾನನ ನಾವು ಒಳಗಡೆ ಹಾಕ್ಕೊಂಡ್ರೆ ಪ್ರಾಪಂಚಿಕವಾದ ಆ ಕುತಂತ್ರಗೊಳಗಾಗ್ತೀವಿ. ಪ್ರಾಪಂಚಿಕದ ಆಶೆಗೆ,
ಆ ಕಣ್ಣಿನ ಆಸೆ, ಆ ಡಂಬ, ಈ ಲಕ್ಸುರಿ ಲೈಫ್, ಇದಕ್ಕೆಲ್ಲ ನಾವು ಹೋಗ್ತಾ ಇರ್ತೀವಿ ವಿನಃ ಬೇರೆ ಹೆಚ್ಚಿಗೆ ಏನು ಆಗೋದಿಲ್ಲ ಪ್ರಿಯರೇ. ಆದರೆ ನಾವು ಯಾರನ್ನ ವಿರೋಧಿ ಮಾಡ್ಕೊಳ್ತಾ ಇದೀವಿ ಗೊತ್ತಾ? ಸೈತಾನ 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 ಅಂತ ನಮ್ಮ ಜೀವನದಲ್ಲಿ ಹೇಳ್ತಾ ಹೇಳ್ತಾ ನಾವು ಯಾರನ್ನ ವಿರೋಧಿ ಮಾಡ್ಕೊಳ್ತಾ ಇದ್ದೀವಿ? ಜೇಮ್ಸ್, ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ ಓದಿ. ಅತ್ಯುತ್ತಮವಾಗಿದೆ ನೋಡಿ ಇದು. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ವ್ಯಭಿಚಾರಿಗಳು ನೀವು, ಇಹಲೋಕದ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ? ಇಹಲೋಕ ಸ್ನೇಹವು ನಿಮಗೆ ದೇವ ವೈರ, ದೇವರಿಗೆ ವಿರೋಧ ಅನ್ನೋ ವಿಷಯ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲದೇನೆ ನೀವು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ. ಸೈತಾನ ಸೈತಾನ ಅಂತ ಸೈತಾನ ಮೇಲೆ ಆಗ್ತಾ ಇದ್ದೀರಾ. ಸೈತಾನನ ಆ ದುಷ್ಪ್ರೇರಣೆ, ಆ ದುಷ್ಕಲ್ಪನೆ, ಸೈತಾನ ಕುತಂತ್ರ, ಸೈತಾನ ಆಲೋಚನೆ ಎಲ್ಲ ನಿಮಗೆ ಗೊತ್ತಿಲ್ವ ಏನು ಅಂತ? ಸೈತಾನನ ಹೇಗೆ ಗೆಲ್ಲಬೇಕು ಅಂತ ನಾನು ನಿಮಗೆ ಬರೆದು ಕೊಟ್ಟಿಲ್ವಾ ಬೈಬಲಲ್ಲಿ? ಮತ್ತೆ ಯಾಕೆ ನೀವು ಮತ್ತೆ ಸೈತಾನ ಸೈತಾನ ಅಂತ ಹೇಳ್ತಾ ಇದ್ದೀರಾ? ಇಹಲೋಕದ ಆಚಾರನೇ ಬೇಡ, ನನಗೆ ವಿರೋಧಿ ಎದ್ದು ಅಂತ ದೇವ್ರು ಹೇಳಿಲ್ವಾ? ಹೇಳಿದ ಮೇಲೆ ಕೂಡ ನೀವು ಯಾರನ್ನ ವಿರೋಧ ಮಾಡ್ಕೊಳ್ತಾ ಇದ್ದೀರಾ? ದೇವ್ರನ್ನ ವಿರೋಧ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲಿ ಪ್ರಪಂಚ ನ್ಯಾಯಸ್ಥಾನದಲ್ಲಿ ನೀವು ಒಂದು ಕೊಲೆ ಮಾಡಿದ್ರೆ ಬೇಲ್ ಮೇಲೆ ಆಚೆ ಬರ್ಬೋದು, ಅಥವಾ ನಾನು ಮಾಡೇ ಇಲ್ಲ ಅಂತ ನೀವು ಸುಳ್ಳು ಸಾಕ್ಷಿ ಸುಟ್ಟಿಸ್ಬೋದು, ಅಥವಾ ಜೈಲಲ್ಲಿ ಒಂದು 14 ವರ್ಷ ಜೀವಾವಧಿ ಶಿಕ್ಷೆ ಅಥವಾ ಏನೋ ಶಿಕ್ಷೆ ಮುಗಿಸ್ಕೊಂಡು ನೀವು ರಿಟರ್ನ್ ಬರ್ಬೋದು. ಅಲ್ಲಿ ನಿಮಗೆ 3 ಹೊತ್ತು ಊಟ ಇರುತ್ತೆ, ನೀವು ಓದ್ತೀರಾ, ಲೈಬ್ರರಿ ಕೊಡ್ತಾರೆ, ಮಲಗೋದಕ್ಕೆ ಜಾಗ ಇರುತ್ತೆ, ಸ್ನಾನಕ್ಕೆ ನೀರಿರುತ್ತೆ, ಏನಂದರೆ ಬಾತ್ರೂಮ್ ಗಲೀಜಿರುತ್ತೆ, ಅಷ್ಟೇ, ಬೇರೇನಿಲ್ಲ. ನೀವು ಆರಾಮಾಗಿ ನೀವು ಜೈಲಲ್ಲಿ ಇರ್ಬೋದು. ಆದರೆ ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ಆ ರೀತಿ ನಿಮಗೆ ಫೆಸಿಲಿಟಿ ಇರೋದಿಲ್ಲ. ಬೆಂಕಿ ಆರೋದಿಲ್ಲ, ನರಕ ಯಾತನೆ. ಯಾರನ್ನ ನೀವು ವಿರೋಧಿ ಮಾಡ್ಕೊಳ್ತಾ ಇದ್ದೀರಾ? ಸೈತಾನನ ವಿರೋಧ ಮಾಡಿಕೊಂಡ್ರೆ ಈ ಪ್ರಪಂಚ ನ್ಯಾಯಸ್ಥಾನದಲ್ಲಿ ನಿಮಗೆ ಶಿಕ್ಷೆ ಸಿಗುತ್ತೆ, ಸಿಗದೆ ಇರ್ಬೋದು. ಈಗಾಗಲೇ ಎಷ್ಟೊಂದು ಜನ ಭೂಗತ ಪಾತಕಿಗಳು ಈ ದೇಶವನ್ನೇ ಬಿಟ್ಟು ಆಚೆಗಡೆ ಹೋಗಿ ಲಕ್ಸುರಿ ಜೀವನ ಮಾಡ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು ತಾನೆ. ಯಾವಾಗ ಶಿಕ್ಷೆ ಆಗೋದು? ಆಲ್ರೆಡಿ 75 ವರ್ಷ ದಾಟ್ತು ಒಬ್ಬನಿಗೆ, ಇನ್ನೊಬ್ಬನಿಗೆ 70 ವರ್ಷ ಹತ್ತತ್ರ ಆಗ್ತಿದೆ. ಇನ್ನು ಯಾವಾಗ ಅವನ ಕರೆದು ಯಾವಾಗ ಕೋರ್ಟಲ್ಲಿ ನಿಲ್ಲಿಸಿ ಯಾವಾಗ ಶಿಕ್ಷೆ ಕೊಡೋದು? ಇದನ್ನೆಲ್ಲ ಈ ರಾತ್ರಿ ನೀವು ಗ್ರಹಿಸಬೇಕು ಪ್ರಿಯರೇ. ನಾವು ದೇವರನ್ನು ವಿರೋಧ ಮಾಡ್ಕೊಳ್ತಾ ಇದೀವಿ ಸೈತಾನನ ಹೆಸರಿನಲ್ಲಿ. ಅದಕ್ಕೋಸ್ಕರ ದೇವ್ರು ಏನು ಹೇಳ್ತಿದ್ದಾರೆ ಗೊತ್ತಾ? ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಹೇಳಿ 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 ಸಾಕಾಯಿತು. ಫಸ್ಟು ನಾನು ಆದುಕೊಂಡ ಜನಾಂಗ ಇಸ್ರೇಲ್ ಜನಾಂಗಗಳಿಗೆ ಹೇಳಿದೆ, ನಾನು ಪ್ರೀತಿ ಮಾಡಿದೆ. ಇಸ್ರೇಳಳು ನನ್ನ ಹೆಂಡತಿಯಂತೆ ನಾನು ಪ್ರೀತಿ ಮಾಡಿದೆ, ನನಗೆ ದ್ರೋಹ ಮಾಡಿದ್ರು. ನನ್ನ ಮಗನನ್ನು ಕಳಿಸ್ದೆ, ಬಲಿ ಮಾಡಿದೆ, ಬಲಿ ಕೊಟ್ಟೆ ಮಗನನ್ನು. ಆ ಯೇಸುವಿನ ರಕ್ತದಿಂದ ಎಲ್ಲರೂ ನಾನು ಖರೀದಿ ಮಾಡಿದೆ. ಆದರೂ ಜನ ಮೋಸ ಮಾಡ್ತಿದ್ದಾರೆ, ದ್ರೋಹ ಮಾಡ್ತಿದ್ದಾರೆ, ನನಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ನಾನು ಏನು ಮಾಡಲಿ ಅವ್ರನ್ನ? ಪ್ರಕಟಣೆ ಗ್ರಂಥದವರೆಗೂ ನೋಡಿ 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 ಕೊನೆ ಪುಸ್ತಕದಲ್ಲಿ ಒಂದು ಮಾತು ಬರ್ಸಿದ್ದಾರೆ ಗೊತ್ತಾ? ನನ್ನ ಕೈಯಲ್ಲಿದೆ, ಬಂದೇ ಬರ್ತಾರೆ ಅವ್ರು ನನ್ನ ಹತ್ರ. ಹೌದಾ? ಬಂದೇ ಬರ್ತಾರಾ? ನನ್ನ ಕೈಯಲ್ಲಿದೆ ಅಂತ ನೀವು ಒಪ್ಕೋತೀರ? ದೇವ್ರ ಕೈಯಲ್ಲಿದೆ ಅಂತ? ಈ ಪ್ರಪಂಚ ಪೂರ್ತಿ ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿದೆ ಅನ್ನೋದು ನೀವು ಒಪ್ಕೋತೀರಾ? ಆಮೋಸನ ಗ್ರಂಥ 3ನೇ ಅಧ್ಯಾಯ 6ನೇ ವಚನ ನೋಡಿ. ಆಮೋಸನ ಗ್ರಂಥ 3ನೇ ಅಧ್ಯಾಯ 6ನೇ ವಚನ. ಊರಲ್ಲಿ ಕೊಂಬೂದಿದರೆ ಜನರು ಅಂಜರೋ? ಕ್ವಶನ್ ಆಗ್ತಿದ್ದಾರೆ, ಕ್ವಶನ್ ಮಾರ್ಕ್ ಅದು. ಊರಲ್ಲಿ ಕೊಂಬೂದಿದರೆ ಜನರು ಅಂಜರೋ? ಕೊಂಬೂದಿದರೆ ಯಾಕೆ ಜನ ಅಂಜಬೇಕು? ಏನಿದ್ರ ಅರ್ಥ? ಕೊಂಬೂದದು ಅಂದ್ರೇನು? ಯುದ್ಧ ಸ್ಟಾರ್ಟ್ ಆಗ್ತಾಯಿದೆ, ಸನ್ನದ್ಧರಾಗಿ, ಓ ಯುದ್ಧ ಆಗ್ತಾಯಿದೆ, ಯುದ್ಧ ಆಗ್ತಿದೆ ಅನ್ನೋ ಭಯ ನಿಮ್ಗಿಲ್ವಾ? ಊರಲ್ಲಿ ಕೊಂಬುತ್ತಾ ಇದ್ರೆ ಜನಗಳು ಅಂಜುತ್ತಾ ಇಲ್ವಾ ಅಂತ ದೇವ್ರು ಕೇಳ್ತಿದ್ದಾರೆ. ಇನ್ನೊಂದು ಮಾತು ಏನು ಕೇಳ್ತಿದ್ದಾರೆ ನೋಡಿ, ಏನು ಹೇಳ್ತಿದ್ದಾರೆ ದೇವರು? ಯೆಹೋವನಿಂದಲ್ಲದೆ ಈ ಊರಿಗೆ ವಿಪತ್ತು ಸಂಭವಿಸುವುದೋ? ಕ್ವಶನ್ ಅದು, ಅದು ಉತ್ತರ ಅಲ್ಲ. ನಾನಲ್ಲದೆ, ನನ್ನಿಂದಲ್ಲದೆ ಪರಲೋಕದಲ್ಲಿ ವಾಸಿಸುವಾತ ತಂದೆಯಾದ ದೇವರು ಯೆಹೋವ, ನನ್ನಿಂದಲ್ಲದೆ ಈ ಊರಿಗೆ ವಿಪತ್ತು ಯಾರಿಂದ ಸಾಧ್ಯ? ಸೈತಾನಿಂದ ಸಾಧ್ಯನಾ? ಅಥವಾ ಯಾವುದೇ ಪ್ರಧಾನಮಂತ್ರಿಗಳಿಂದ ಸಾಧ್ಯನಾ? ಅಥವಾ ಯಾವುದೋ ಬಾಂಬ್ ಹಾಕ್ರೆ ಸಾಧ್ಯನಾ? ನನ್ನಿಂದಲ್ಲದೆ ಯಾರಿಂದಲೂ ಸಾಧ್ಯವಿಲ್ಲ. ಈ ಊರು ನನ್ನದು, ಈ ಸೃಷ್ಟಿ ನನ್ನದು. ಎಷ್ಟು ಅಧಿಕಾರದಿಂದ ಹೇಳ್ತಿದ್ದಾರೆ ನೋಡ್ದ ಈ ಮಾತು ಆಮೋಸನ ಗ್ರಂಥದಲ್ಲಿ ಪ್ರಿಯರೇ. ಅದಕ್ಕೋಸ್ಕರ ಲಾಸ್ಟ್ ಒಂದು ಮಾತು ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ ಗೊತ್ತಾ? ನೀವು ನನ್ನ ಕೈಲಿದ್ದೀರಾ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 11ನೇ ವಚನ. ಪ್ರಕಟಣೆ ಗ್ರಂಥ ರೆವಲ್ಯೂಷನ್ 22nd chapter verse 11. ಅನ್ಯಾಯ ಮಾಡುವವನು
ಇನ್ನೂ ಅನ್ಯಾಯ ಮಾಡಲಿ. ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಈಗೋ ಬೇಗ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ. ಸೈತಾನನ ಕೈಯಲ್ಲಿಲ್ಲ. ಈ ಪ್ರಪಂಚದ ನ್ಯಾಯಸ್ಥಾನದಲ್ಲಿ ಇರ್ತಕ್ಕಂಥ ಯಾವುದೇ ಜಡ್ಜ್ ಕೈಯಲ್ಲಿಲ್ಲ. ಈ ಜಸ್ಟಿಸಲ್ಲಿಲ್ಲ. ಇದೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸಿರೋದೆಲ್ಲ ಸುಳ್ಳು. ಒಂದು ಗಾದೆ ಮಾತಿದೆ ಗೊತ್ತಾ? ಕಣ್ಣಿಗೆ ಕಾಣಿಸಿದ್ದೆಲ್ಲ ನಿಜ ಅಲ್ಲ, ಅದೇ ರೀತಿ ಕಣ್ಣಿಗೆ ಕಾಣದ್ದೆಲ್ಲ ಸುಳ್ಳು ಅಲ್ಲ. ಕಣ್ಣಿಗೆ ಕಾಣಿಸಿಲ್ಲ ಅಂದಿದ ತಕ್ಷಣ ಅದು ಸುಳ್ಳಾಗಲ್ಲ, ಅಥವಾ ಕಣ್ಣಿಗೆ ಕಾಣಿಸ್ತು ಅಂದಿದ ತಕ್ಷಣ ಅದೆಲ್ಲ ನಿಜನೂ ಆಗೋದಿಲ್ಲ ಪ್ರಿಯರೇ. ಇದು ನಮ್ಮ ಪ್ರಪಂಚದ ನ್ಯಾಯಸ್ಥಾನದ ರೀತಿ ನೀತಿ. ಈಗ ನಡೀತಾ ಇದೆ ನಡೀಲಿ. ದೇವರೇನು ಹೇಳ್ತಿದ್ದಾರೆ ಗೊತ್ತಾ? ನನ್ನ ಕೈಯಲ್ಲಿದೆ ಅವನವನಿಗೆ ಕೊಡತಕ್ಕಂಥ ಸಂಬಳ. ನಿಮ್ಮ ಕೆಲಸಕ್ಕೆ ಸಿಗುವಂಥ ಸಂಬಳ. ಎಷ್ಟೋ ಕಷ್ಟಪಟ್ಟು ನಾವು ಸೆಮಿನಾರ್ ಮಾಡಿ, ಎಷ್ಟೋ ಕನ್ವೀನಿಯರ್ಸು ಬೆವರು ಸುರಿಸಿ ಈ ವಾಕ್ಯನ ಯಾವುದೋ ಪ್ರಾಂತ್ಯದಿಂದ ಯಾವುದೋ ಪ್ರಾಂತ್ಯಕ್ಕೆ ಬಂದು ಈ ವಾಕ್ಯನ ಹೇಳಬೇಕು ಅಂತದ್ದು ಏನಿದೆ ಪ್ರಿಯರೇ? ಏನು ಗೊತ್ತಾ? ಆ ನಿತ್ಯ ಜೀವ ನಾವು ಪಡೆಯೋಣ. ಕ್ರಿಸ್ತನ ನ್ಯಾಯಪೀಠದಲ್ಲಿ ನಮಗೆ ನ್ಯಾಯ ತೀರ್ಪು ಆಗಬಾರ್ದು, ನಮಗೆ ಡೈರೆಕ್ಟ್ ಎಂಟ್ರಿ ಇರಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ಸೆಮಿನಾರ್ ಮಾಡ್ತಾ ಇದ್ದೀವಿ. ಈ ರಾತ್ರಿ ನೀವು ಇದನ್ನು ಗ್ರಹಿಸಿ ಸೈತಾನನ ವಿರೋಧ ಮಾಡ್ಕೊಳ್ಳೋದಲ್ಲ, ಸೈತಾನ ನೀವು ವಿರೋಧ ಮಾಡ್ಕೊಬಾರ್ದು ಅನ್ನೋದಕ್ಕೋಸ್ಕರ ಬೇಕಾದಷ್ಟು ವಾಕ್ಯಗಳು ಇದರಲ್ಲಿದೆ, ಶಸ್ತ್ರಾಸ್ತ್ರಗಳಿದೆ, ವಾಕ್ಯವೆಂಬ ಕತ್ತಿ ಇದೆ, ಅಧಿಕಾರದಿಂದ ಬಲವುಳ್ಳ ಆತ್ಮ ನಮಗೆ ದೇವರು ಕೊಟ್ಟಿದ್ದಾರೆ. పిరికితనమైన ఆత్మ మనకి ఇవ్వలేదు, బలమైన ఆత్మ ఉన్నది మనలో. ಆ ಆತ್ಮನ ಇಟ್ಕೊಂಡು ನೀವು ಸೈತಾನ ಎದುರಿಸಿ. ಸೈತಾನಿಗೆ ಯಾಕೆ ಎದುರ್ಕೊಳ್ತಿದ್ದೀರಾ? ದೇವರಿಗೆ ಭಯ ಪಡಿರಿ, ಸೈತಾನಿಗೆ ಎದುರೋದಲ್ಲ. ಸೈತಾನ್ ಏನು ಮಾಡ್ಬಿಡ್ತಾನೆ ನಿಮ್ಮನ್ನ? ಓಡಿ ಹೋದವನ್ರಿ ಅವನು. ಯುದ್ಧದಲ್ಲಿ ಸೋತೋಗಿ ಓಡಿ ಹೋದವನ್ನ ನಾವು ಎದುರ್ಸೋದು. ಸತ್ತೋಗಿರೋ ಹಾವಿಗೆ ಯಾರೋ ಎದುರ್ತಾರ? ಪ್ಲಾಸ್ಟಿಕ್ ಹಾವುಗಳಿಗೆಲ್ಲ ಎದುರ್ತಾರ? ಆ ರೀತಿಯ ಸೈತಾನ. ದೇವ್ರಿಗೆ ಎದುರ್ಕೊಳ್ರಿ, ದೇವ್ರಿಗೆ ಭಯ ಪಡ್ರಿ. ದೇವರ ನಾವೊಂದು ನ್ಯಾಯಸ್ಥಾನದಲ್ಲಿ ನೀವು ಸಿಕ್ಕಾಕೊಂಬೇಡಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ, ಈ ಇಬ್ರಿಯರಿಗೆ ಬರೆದ ಪತ್ರಿಕೆ ಓದೋದಕ್ಕಿಂತ ಮುಂಚೆ ಒಂದು ವಿಡಿಯೋ ಕ್ಲಿಪ್ ಇದೆ, ದಯವಿಟ್ಟು ಪ್ಲೇ ಮಾಡಿ. ಅತ್ಯುತ್ತಮವಾಗಿ ಹೇಳಿದ್ದಾರೆ ನಮ್ಮ ಜಾನ್ಸಣ್ಣನ. ಅದನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಇದು ಮುಗಿದ ನಂತರ ಈ ವಾಕ್ಯ ಹೇಳ್ತೀನಿ ನಾನು. ಪ್ಲೀಸ್ ಲೈಟ್ಸ್ ಆಫ್. ಇಲ್ಲ ಏನಕ್ಕೆ ದೇವರು ಕೊಟ್ಟನೆಂದು ಅಂಗಾಂಗಗಳನ್ನು ಸುಖಪಡಿಸಿಕೊಳ್ಳುವುದರಲ್ಲೇ ಇದೆಯಾ ನೀನು? ಅಷ್ಟೇನಾ? ಬೆಂಗಳೂರಲ್ಲಿ ಖಾಲಿ ಇಲ್ಲ. ಏನಕ್ಕೆ? ಅಂಗಾಂಗಗಳ ಸುಖಕ್ಕಾಗಿ. ದೇವರ ಬಗ್ಗೆ ಹೇಳಲ್ವಾ? ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಶಾಪಿಂಗ್ ಮಾಲ್ಸು, ಸಿನಿಮಾ ಹಾಲ್ಸು, ರೋಡು, ಅಬ್ಬಬ್ಬಬ್ಬ, ನಿಮ್ಮೂರೆಲ್ಲ ಬರೀ ಟ್ರಾಫಿಕ್. ದೇವ್ರ ಬಗ್ಗೆ ಹೇಳ್ತಿದಾರ? ಅಲ್ಲಿ ರೋಡಲ್ಲಿ ಹೋಗ್ತಾರವ್ರು ಒಬ್ಬರಾದ್ರು? ಏನ್ ಮಾಡೋದಿನ್ನ? ಯಾವ ಕೈಯಿಂದ ಈ ಸೃಷ್ಟಿನ ಮಾಡಿದ್ನೋ, ಯಾವ ಕೈಯಿಂದ ನಿನ್ನನ್ನ ಮಾಡಿದ್ನೋ, ಯಾವ ಕೈಯಿಂದ ಈ ಅಂಗಾಂಗಗಳನ್ನ ಮಾಡಿದ್ನೋ, ಅದೇ ಕೈಯಿಂದ ನಿನ್ನೇನ್ ಮಾಡ್ಲಿ? ಅದಕ್ಕೆ ಈ ಮಧ್ಯೆ ಒಬ್ಬ ಸಿನಿಮಾ ಡೈರೆಕ್ಟರ್ ಒಂದೊಳ್ಳೆ ಹಾಡು ಕಟ್ಟಿದ್ದಾರೆ. ಕೈಯಿಂದಲೇ ಕಾಲು ಹಿಡಿದೆ, ಕೈಯಿಂದಲೇ ನಿನ್ನ ಕೈಯ ಹಿಡಿದೆ, ಈ ಕೈಯಿಂದಲೇ ಚಟ್ಟ ಹೊರಬೇಕಾ? ದೇವರು ಅದೇ ಹೇಳ್ತಿದ್ದಾನೆ. ಈ ಕೈಯೇ ಸೃಷ್ಟಿ ಮಾಡಿದೆ, ಈ ಕೈಯೇ ನಿನ್ನ ಮಾಡಿದೆ, ಈ ಕೈಯೇ ಕೈಯ ಮಾಡಿದೆ, ಈ ಕೈಯೇ ಕಣ್ಣ ಮಾಡಿದೆ, ಈ ಕೈಯೇ ನರಕಕ್ಕೆ ತಳ್ಳಬೇಕಾ? ಅಣ್ಣಯ್ಯ. ಲೈಟ್ಸ್ ಆನ್ ಪ್ಲೀಸ್. ಪ್ರೀತಿಯ ಸಹೋದರ ಸಹೋದರರೇ, ನೀವು ಯಾರ ಕೈಲಾದರೂ ಸಿಕ್ಕಾಕೊಳ್ಳಿ, ದೇವರ ಕೈಯಲ್ಲಿ ಮಾತ್ರ ಸಿಕ್ಕಾಕೊಂಬೇಡಿ. ಅದು ನಿತ್ಯ ಜೀವ, ನಿತ್ಯ ನರಕ. ಅದನ್ನು ನೀವು ಗ್ರಹಿಸಿ, ಒಂದೊಂದು ವಾಕ್ಯನ ನೀವು ಗ್ರಹಿಸಿ ಪರಿಶೋಧಿಸಿ.
ಅದಕ್ಕೆ ದೇವರ ಈ ಪ್ರೇಮ ಲೇಖನ ಏನಿದೆ, ಒಂದೊಂದು ವಾಕ್ಯದ ಹಿಂದೆ ಏನಿದೆ, ಮುಂದೆ ಏನಿದೆ, ಯಾರಿಗೆ ಹೇಳ್ತಿದ್ದಾರೆ, ಏನಿದರ ಅರ್ಥ ಅನ್ನೋದನ್ನು ನೀವು ಗ್ರಹಿಸಿ ಅದರ ಪ್ರಕಾರ ನಡೆಯೋದಕ್ಕೆ ನೀವು ಪ್ರಯತ್ನ ಪಡಿ ಪ್ರಿಯರೇ. ಯಾಕಂದರೆ ಒಂದು ಸಲ ಜ್ಞಾನ ಪ್ರಕಾಶಕ್ಕೆ ಬಂದ ಮೇಲೆ ಮತ್ತೆ ನಾವು ಪಾಪ ಮಾಡಿದ್ರೆ, ಅದು ಮತ್ತೆ ನಾವು ಭ್ರಷ್ಟರಾದರೆ, ಮತ್ತೆ ನಮ್ಮನ್ನು ಮಾನಸಾಂತರ ಪಡಿಸೋದಕ್ಕೆ ಯಾರಿಂದಲೂ ಅಸಾಧ್ಯ, ದೇವರಿಂದಲೂ ಕೂಡ ಅದು ಅಸಾಧ್ಯ. ನೀವು ಉದಾಹರಣೆ ನೋಡಿದ್ದೀರಾ, ಯೂದನ ಚರಿತ್ರೆ ನೋಡಿದ್ದೀರಾ, ಅವನು ಯಾವ ರೀತಿ ಇದ್ದ. ಅವನ ಮಾರು ಮನಸ್ಸು ಹೊಂದಲೇ ಇಲ್ಲ, ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ದ. ಕಾಯಿನ ನೋಡಿ, ಮೊದಲ ಈ ಪ್ರಕೃತಿಯಲ್ಲಿ ಹುಟ್ಟು ಆದಾಮ, ಅವನಿಗೆ ಹುಟ್ಟಿದ ಇಬ್ಬರು ಅಲ್ಲಿ 2 ವಿಧವಾದ ಕ್ಯಾರೆಕ್ಟರ್ಸು. ದೇವ್ರು ನೋಡಿ ಚೇಂಜ್ ಮಾಡಲೇ ಇಲ್ಲ, ಅವನಿಗೆ ಆಪ್ಷನ್ಸ್ ಕೊಟ್ಟರು. ಈ ರೀತಿ ನಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ವಾಕ್ಯವೆಂಬ ಕತ್ತಿ ಕೊಟ್ಟಿದ್ದಾರೆ. ಅದನ್ನು ನಾವು ಗ್ರಹಿಸಿ ಸೈತಾನ ಅಂದರೆ ಏನು, ದೇವರ ನ್ಯಾಯಸ್ಥಾನ ಅಂದರೆ ಏನು, ಪ್ರಪಂಚ ನ್ಯಾಯಸ್ಥಾನ ಅಂದರೆ ಏನು, ಕ್ರಿಸ್ತನ ನ್ಯಾಯಪೀಠ ಅಂದರೆ ಕ್ರಿಸ್ತನ ನ್ಯಾಯಸ್ಥಾನ ಅಂದರೆ ಏನು ಅನ್ನೋದು ವ್ಯತ್ಯಾಸನ ಮೊದಲು ನಾವು ಗ್ರಹಿಸೋಣ ಪ್ರಿಯರೇ. ಒಂದು ವಾಕ್ಯನ ಓದ್ಕೊಂಡು ನಾನು ಮಾತು ಮುಗಿಸ್ತೀನಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ, ಹಿಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 31ನೇ ವಚನ. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು. ಅದಕ್ಕೆ ಇನ್ನೊಂದು ವರ್ಡ್ ಸೇರಿಸ್ಕೊಳ್ಳಿ, ಅತಿ ಭಯಂಕರವಾದದ್ದು. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರರೇ, ಈ ಒಂದು ವಾಕ್ಯ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ನೀವು ದೇವರ ಆ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಹಾಗೆ ಉಳಿಸ್ಕೊಳ್ಳಿ, ಅದನ್ನು ಅಳಿಸ್ಕೊಬೇಡಿ. ನೀವು ಈ ಅಮೂಲ್ಯವಾದ ವಾಕ್ಯನ ಇವತ್ತು ಗ್ರಹಿಸ್ತಾ ಇದ್ದೀರಾ, ನೀವೆಲ್ಲರೂ ಧನ್ಯರು. ಯಾವುದೋ ಪ್ರಾಂತ್ಯದಿಂದ ನಾವು ಬಂದು ಇಲ್ಲಿ ವಾಕ್ಯ ಹೇಳ್ತಿದ್ದೀವಿ ಅಂದರೆ ನಾವು ಕೂಡ ಧನ್ಯರು. ಈ ಒಂದು ಅವಕಾಶ ದೇವರು ನಮಗೆ ಕೊಟ್ಟಿದ್ದಾರೆ. ನೀವು ಎಫೆಸಿ ಪತ್ರಿಕೆಗಳು ಓದಿದ್ದೀರಾ, ಜಗದುತ್ಪತ್ತಿಗೆ ಮುಂಚೆ ನಿರ್ದೋಷಿಗಳಾಗಿಯೂ ಪರಿಶುದ್ಧರಾಗಿಯೂ ಇರುವಂತೆ ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡಂಥ ಜನಾಂಗ ನಾವು, ಕ್ರಿಸ್ತನಲ್ಲಿ ಆರಿಸಿಕೊಂಡವ್ರು ನಾವು. ಹಾಗಾಗಿನೇ ಈ ಒಂದು ವೇಳೆಯಲ್ಲಿ, ಈ ಒಂದು ರಾತ್ರಿಯಲ್ಲಿ ಈ ಬೈಬಲ್ ಗ್ರಂಥನ ಇಟ್ಕೊಂಡು ನಾವು ಇಲ್ಲಿ ಒಂದೇ ಸಹೋದರ ಐಕ್ಯತೆಯಿಂದ, ಸಹೋದರ ಪ್ರೇಮದಿಂದ, ಅನ್ಯೋನ್ಯತೆಯಿಂದ ಇವತ್ತು ನಾವು ವಾಕ್ಯನ ಕೇಳ್ತಾ ಇದ್ದೀವಿ, ಗ್ರಹಿಸ್ತಾ ಇದ್ದೀವಿ. ಎಫೆಸಿ ಪತ್ರಿಕೆ ನೀವು ಪೂರ್ತಿ ಓದಿ, ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ಪ್ರೀತಿಯ ಸಹೋದರ ಸಹೋದರರೇ, ಇದುವರೆಗೂ ಈ ವಾಕ್ಯವನ್ನು ಹೇಳಲು ನನಗೆ ಮಾಡಿಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ನಾನು ಎಚ್ಚರಿಕೆಯನ್ನು ತಗೊಂಡು ನಿಮಗೂ ಎಚ್ಚರಿಕೆಯನ್ನು ನೀಡುತ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆಯು ಘನತೆಯು ಸ್ತೋತ್ರವು ಸಲ್ಲಲಿದೇವ. ಈ ಒಂದು ರಾತ್ರಿಯಲ್ಲಿ ತಂದೆ, ನಿಮ್ಮ ಅಮೂಲ್ಯವಾದ ವಾಕ್ಯವನ್ನು ನಾವು ಗ್ರಹಿಸುವುದಕ್ಕೆ, ಅದನ್ನು ಓದುವುದಕ್ಕೆ, ಧ್ಯಾನಿಸುವುದಕ್ಕೆ ಮಾಡಿಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಇದೇ ರೀತಿಯಿಂದ ಹೆಚ್ಚು ಹೆಚ್ಚು ಸೆಮಿನಾರ್ಗಳು ನಡೆಯುವಂತೆ ನಿಮ್ಮ ಚಿತ್ರದ ಪ್ರಕಾರ ನಿಮ್ಮ ಹಸ್ತವಿದ್ದು ತಂದೆ. ದೇವದೂತರ ಬೇಲಿಯನ್ನು ನಮ್ಮ ಸುತ್ತಲೂ ಇಟ್ಟು ಯಾವುದೇ ಸೈತಾನನ ಕುತಂತ್ರಗಳು ನಮ್ಮ ಮಧ್ಯದಲ್ಲಿ ನಡೆಯದಂತೆ ತಂದೆ. ನಾವು ಜಗತ್ತು ಎಲ್ಲಿ ಇರುವವರೆಗೂ, ಕಟ್ಟಕಡೆಯವರೆಗೂ ತಂದೆ, ನಾವು ನಿಮ್ಮ ವಾಕ್ಯವನ್ನು ಸಾರುವಂತೆ ನಮಗೆ ಅವಕಾಶಗಳನ್ನು, ಅನುಕೂಲಗಳನ್ನು, ಜ್ಞಾನವನ್ನು ನಮಗೆ ದಯಪಾಲಿಸಿ ತಂದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತಿದ್ದೇನೆ ತಂದೆ, ಆಮೇನ್. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಓಕೆ, ಅತ್ಯುತ್ತಮವಾದಂಥ ಸಂದೇಶವನ್ನು ನೀಡಿರುವಂಥ ಆತ್ಮೀಯ ಅಣ್ಣನವರು, ಸೇವಕರು, BYO ಅಡಿಷನಲ್ ಡೆಪ್ಯೂಟಿ ಡೈರೆಕ್ಟರ್ ಕರ್ನಾಟಕ, ಬೆಂಗಳೂರಿಂದ ಬಂದಿರುವಂಥ ವಿಜಯ್ ಅಣ್ಣವರಿಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ನಿಜವಾಗ್ಲೂ ಪ್ರೇರೆ, ಕಿಂಗ್ ಅನ್ನುವಂಥ ಹೆಸರಿಗೆ ಅರ್ಥ ಕೊಟ್ಟಿರುವಂಥ ಜಾನ್ಸಣ್ಣನವರು ಕನ್ನಡದಲ್ಲಿ ಮಾತಾಡಿರುವುದು ನಮ್ಮೆಲ್ಲರಿಗೆ ಸಂತೋಷಕರವಾದಂಥ ಸಂತೋಷ. ಅದಕ್ಕಾಗಿ ಅವ್ರನ್ನ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಓಕೆ, ಮತ್ತೊಂದು ಸಾರ್ತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಕಾಣಿಕೆಯನ್ನು ಸ್ವೀಕರಿಸಲಾಗುವುದು. ಕಾಣಿಕೆ ಸ್ವೀಕರಿಸೋಕ್ಕಿಂತ ಮುಂಚಿತವಾಗಿ ನಮ್ಮ ಮಧ್ಯದಲ್ಲಿ ಆತ್ಮೀಯರಿದ್ದಾರೆ. ಬ್ರದರ್ ರಾಘವೇಂದ್ರ ಮತ್ತು ಹುಬ್ಬಳ್ಳಿಯಿಂದ ಬಂದಿರುವಂಥ ಆತ್ಮೀಯ ಸಹೋದರ ಗಣೇಶ್, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಕಾಣಿಕೆಯನ್ನು ಸ್ವೀಕರಿಸಲಾಗುವುದು. ದಯವಿಟ್ಟು ವಾಲಂಟಿಯರ್ಸ್ ಕಾಣಿಕೆಯನ್ನು ಸ್ವೀಕಾರ ಮಾಡುವಂಥ ಎಲ್ಲ ವಾಲಂಟಿಯರ್ಸ್ ಸಿದ್ಧವಾಗಿರಬೇಕು. ಕಾಣಿಕೆ ಸ್ವೀಕರಿಸುವಾಗ ಸ್ತ್ರೀಯರ ಒಂದು ಗ್ರೂಪ್ ಸಾಂಗ್ ಇರುತ್ತೆ. ದಯವಿಟ್ಟು ಎಲ್ಲರೂ ಮುಂದ್ಗಡೆ ಬರಬೇಕು, ಬೇಗನೆ ಸಮಯ ಭಾಳ ಆಗ್ತಾ ಇದೆ. ಸ್ತ್ರೀಯರೆಲ್ಲರೂ ಮುಂದ್ಗಡೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಏನ್ರಿ, ಇಂಥ ಉತ್ತಮವಾದಂಥ ಮಹಾಜ್ಞಾನದ ಸಂಗತಿಗಳಿಗೆ ವಿಜ್ಞಾನ ಸಭೆಗೆ ಎಷ್ಟೋ ಕಷ್ಟದಿಂದ, ಎಷ್ಟೋ ಭಾರದಿಂದ ಕೂಡಿರುವಂಥದ್ದು. ಅದಕ್ಕಾಗಿ ಈ ಒಂದು ಮಹಾವಿಜ್ಞಾನ ಸಭೆಗೆ ನಾವು ಕೂಡ ಪಾಲಿಭಾಗಸ್ಥರು ಅನ್ನುವಂಥ ಎಲ್ಲ ಆತ್ಮೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಕಾಣಿಕೆಯನ್ನು ಸ್ವೀಕರಿಸುವಾಗ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಬೇಗನೆ ಸ್ತ್ರೀಯರು, ನಿಜವಾಗಲೂ ಸ್ತ್ರೀಯರ ಗುಂಪು ದೊಡ್ಡದಾಗಿದೆ. ದಯವಿಟ್ಟು ಒಂದು 2-3 ಮೈಕ್ಗಳನ್ನು ರೆಡಿ ಮಾಡಿ.
ವಾಲಂಟಿಯರ್ಸ್ ಕಾಣಿಕೆಯನ್ನು ಸ್ವೀಕಾರ ಮಾಡಿ ಬೇಗ ಬೇಗ ಮೈಕ್ಸ್. ಓಕೆ ಬರ ಮೇಲ್ಗಡೆ ಬರ ಮೇಲ್ಗಡೆ ಬರ್ರಿ ಮೇಲ್ಗಡೆ ಬರಮ್ಮ. ಓಕೆ ಬರಮ್ಮ. ಇಲ್ಲಿ ನಡಬರ್ ಗ್ಯಾಪ್ ಆಗ್ಬೇಕು ಕನಿಗೂ ಹಿಂಕಪ್ಕೊಂಡು తల్లిదండ్రులు దేవుడిచ్చాడు.